ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆಯಾದಳು. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆಯಾದಳು. ರವಿಯ ಸುತನು ಪದವಿ ಪಡೆದ. ರವಿಯ ಸುತನು ಪದವಿ ಪಡೆದ. ಧ್ರುವನು ದಿವಿಜನೆನಿಸಿದ. ಧ್ರುವನು ದಿವಿಜನೆನಿಸಿದ. ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶ್ರೀರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಉಂಟೆ ಭವದ ಬಂಧನ. ಉಂಟೆ ಭವದ ಬಂಧನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮದೇವರಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳು ಸೇರಿಕೊಂಡಿರುವುದು ಉಂಟು. ಇದು ಒಂದು ವಿಶೇಷ, ನಮ್ಮ ರಾಮಚಂದ್ರನ ಹೆಸರಿನ ಒಂದು ವಿಶೇಷ. ಅಗ್ನಿಯ ಬೀಜ ಮಂತ್ರದಿಂದ ರ ಮತ್ತು ಅಮೃತದ ಬೀಜ ಮಂತ್ರದಿಂದ ಮ. ರಾ ಮತ್ತು ಮ. ರಾ ಎಂದಾಗ ನಾವು ನಮ್ಮ ಪಾಪಗಳು ತಾಪಗಳು ದುಃಖಗಳನ್ನು ದೂರ ಮಾಡುವ ಶಕ್ತಿ ಉಂಟು. ಹೇಗೆ ಈ ಅಗ್ನಿಯು ಎಲ್ಲವೂ ಭಸ್ಮ ಮಾಡಿ ಬಿಡುತ್ತದೆಯೋ
ಅದರಲ್ಲಿ ಆಹುತಿ ಬಿದ್ದಿರತಕ್ಕಂಥ ಎಲ್ಲ ಭಸ್ಮವಾಗ್ತದೆಯೋ ಅದೇ ರೀತಿ ರಾಮನಾಮದ ರಾ ಎಂಬ ಶಬ್ದವು ನಾವು ಹೇಳಿದಾಗ ಪಾಪವು ಪೂರ್ಣ ಭಸ್ಮವಾಗಿ ಹೋಗ್ತದೆ. ಮತ್ತು ಮ ಎರಡನೇ ಅಕ್ಷರ ಮ ಎಂದಾಗ ಮನಸ್ಸಿಗೆ ಪೂರ್ಣ ಶಾಂತಿ, ಆನಂದ, ನೆಮ್ಮದಿ, ವೈರಾಗ್ಯ ಭಾವ ಜಾಗೃತಗೊಳ್ಳುತ್ತದೆ. ಈಗ ನಾವು ಅಮೃತ ಕುಡಿದಾಗ ನಮ್ಮ ಎಲ್ಲ ಆ ಅಸ್ವಸ್ಥತೆಯಿಂದ ಸ್ವಾಸ್ಥ್ಯ ಹೇಗೆ ನಮಗೆ ದೊರಕುತ್ತದೆಯೋ ಅದೇ ರೀತಿ ರಾಮನಾಮದ ಮ ಉಚ್ಚಾರ ನಾವು ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಸಿಕ್ಕಿ ನಾವು ಭಗವಂತನ ಕಡೆಗೆ ನಡೆಯುತ್ತೇವೆ. ಆದ್ದರಿಂದ ರಾಮನಾಮ ನಮ್ಮ ದುಃಖವನ್ನು ದೂರ ಮಾಡಿ ಮನಸ್ಸಿಗೆ ಆನಂದ ಕೊಡುತ್ತದೆ. ಭಗವಂತನನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ, ಭಕ್ತಿ ನಮಗೆ ಪ್ರಾಪ್ತಿಯಾಗ್ತದೆ. ಶ್ರೀರಾಮಚಂದ್ರನ ಜೀವನ ಚರಿತ್ರೆಯಾದಂತಹ ರಾಮಾಯಣವು ನಮ್ಮ ಮನುಕುಲಕ್ಕೆ ಪೂರ್ಣ ಮಾರ್ಗದರ್ಶನ ನೀಡುತ್ತದೆ. ಈ ರಾಮಾಯಣ ಚರಿತ್ರೆಯಲ್ಲಿ ಬರುವಂತಹ ಕಥೆಗಳು ಮತ್ತು ಉಪಕಥೆಗಳು ಜೀವನದ ಅಗತ್ಯವಾದಂತಹ ಮೌಲ್ಯಗಳನ್ನು, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಮೌಲ್ಯಗಳು ಎಲ್ಲವೂ ಹೇಳಿಕೊಡ್ತದೆ. ರಾಮಾಯಣದಲ್ಲಿ ಶ್ರೀರಾಮದೇವರು ತಂದೆಯ ಮಾತಿನ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾಯಿತು. ವನವಾಸಕ್ಕೆ ತೆರಳಿದಾಗ ರಾಮದೇವರ ಪತ್ನಿಯಾದ ಸೀತಾಮಾತೆ ಮತ್ತು ತಮ್ಮನಾದ ಲಕ್ಷ್ಮಣನು ಜೊತೆಯಲ್ಲಿಯೇ ವನವಾಸಕ್ಕೆ ನಡೀತಾರೆ. ಸ್ವಯಂವರದಲ್ಲಿ ಸೀತಾಮಾತೆಯನ್ನ ಸೋತಂತಹ ರಾವಣನು ಇವರು ನಮ್ಮ ಶ್ರೀರಾಮಚಂದ್ರ ದೇವರು, ರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆಯು ವನವಾಸದಲ್ಲಿದ್ದಾಗ ಸೀತಾಮಾತೆಯನ್ನ ತನ್ನ ಕಪಟತನದಿಂದ, ಅಹಂಕಾರದಿಂದ ಆ ಜಗಜ್ಜನನಿಯನ್ನ ಅಪಹಾರವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಅಪರಿಮಿತವಾದಂತಹ ಪ್ರೀತಿಯುಳ್ಳಂತಹ ಭಕ್ತಿ ಇರತಕ್ಕಂತಹ ಮಾರುತಿರಾಯನು ರಾಮದೇವರ ಕಷ್ಟದ ಸಮಯದಲ್ಲಿ ಸಹಾಯವನ್ನು ಪಡೆಯಲು ರಾಮದೇವರನ್ನು ಕರೆದುಕೊಂಡು ಸುಗ್ರೀವನ ಕಡೆಗೆ ಬರ್ತಾನೆ. ಆಗ ಸುಗ್ರೀವನು ಮತ್ತು ಕಪಿವೀರರು ಆಕಾಶದಿಂದ ಉದುರಿದಂತಹ ಆಭರಣಗಳನ್ನು ನಾವು ಕಾಪಾಡಿಕೊಂಡಿಟ್ಟುಕೊಂಡಿದ್ದೇವೆ ಎಂಬತಕ್ಕಂಥ ಕಥೆಯನ್ನು ಹೇಳಿದ್ರು. ಮತ್ತು ಆ ಎಲ್ಲ ಆಭರಣಗಳನ್ನು ರಾಮ ಲಕ್ಷ್ಮಣರಿಗೆ ತೋರಿಸಿದ್ರು. ಈ ಎಲ್ಲ ಆಭರಣಗಳು ಸೀತಾಮಾತೆಯದ್ದೇ ಹೌದೋ ಅಲ್ಲವೋ ಎಂದು ತಿಳಿದುಕೊಳ್ಳಬೇಕಾಗಿತ್ತು ಇವರಿಗೆ, ಈ ಸುಗ್ರೀವ ಮತ್ತು ಕಪಿವೀರರಿಗೆ. ಯಾಕೆ ಎಂದರೆ ಈ ಆಭರಣಗಳು ಸೀತಾಮಾತೆಯದ್ದೇ ಆಗಿದ್ದೇ ಆದರೆ ಅದು ರಾವಣನೇ ಅಪಹರಿಸಿದ್ದು ಅನ್ನೋದು ಗೊತ್ತಾಗ್ತದೆ. ರಾವಣ ಎಲ್ಲಿರುವನು ಅಂದ ವಿಚಾರ ಕೂಡ ಈ ಕಪಿವೀರರಿಗೆ ಗೊತ್ತು, ಹುಡುಕ್ಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳಿ ಆ ಆಭರಣಗಳನ್ನೆಲ್ಲವನ್ನು ರಘುರಾಮಚಂದ್ರನ ಎದುರಿನಲ್ಲಿ ಬಿಡಿಸಿಟ್ರು, ಮುಂದೆ ಇಟ್ರು. ಅದು ಸೀತಾಮಾತೆಯದ್ದೇ ಅಂತ ಖಾತ್ರಿಯಾದರೆ ಸೀತಾಮಾತೆಯನ್ನು ಕರೆತರಲು ಅನುಕೂಲವಾಗ್ತದೆ ಅಂತ ಹೇಳಿದಾಗ ಆಭರಣಗಳನ್ನು ನೋಡಿದ ರಾಮನಿಗೆ ಅದು ಸೀತೆಗೆ ಸೇರಿದ್ದೋ ಅಲ್ಲವೋ ಎನ್ನುವುದನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ಒಂದು ನ್ಯಾಯದ ಪುರಾಣದ ಕಥೆಯನ್ನು ನೋಡಿ. ಒಮ್ಮೆ ಶ್ರೀರಾಮದೇವರ ರಾಜಸಭೆಗೆ ಒಬ್ಬ ಗಂಡ ಬಂದ. ಅವನು ಬಂದು ದೂರು ಕೊಡುತ್ತಾನೆ ದೇವರ ಎದುರಿನಲ್ಲಿ. ಶ್ರೀರಾಮಚಂದ್ರರ ಸಭೆಯಲ್ಲಿ ನಿಂತು ದೇವರ ಎದುರಿನಲ್ಲಿ ಒಂದು ದೂರನ್ನು ಹೇಳುತ್ತಾನೆ. ಹೇ ಪ್ರಭೋ, ನನ್ನ ಮಡದಿ ನಾನು ಇಷ್ಟಪಡುವಂತಹ ಬಟ್ಟೆಯಾಗಲಿ, ಆಭರಣಗಳಾಗಲಿ, ಉಪಕರಣಗಳನ್ನು ಯಾವುದೂ ಧರಿಸೋದಿಲ್ಲ. ಅವಳಿಗೇನು ಇಷ್ಟವಿದೆಯೋ ಅದನ್ನು
ಮಾಡ್ತಾಳೆ. ನಾನು ಇಷ್ಟಪಟ್ಟು ಆ ಪಡೆದು ಇಷ್ಟ ಯಾವುದೇ ಇರದೇ ಇರ್ತದೆಯೋ ಅಂತಹ ವಸ್ತುಗಳನ್ನು ಧರಿಸ್ತಾಳೆ. ಆ ಸಭೆಯಲ್ಲಿ ಈ ವಿಚಾರ ಕೇಳಿದ ಕೂಡಲೇ ಎಲ್ಲರೂ ನಕ್ಕರು. ಇಂತಹ ವಿಷಯಗಳನ್ನ ಒಡೆಯನೆದುರುಗಡೆ ತಂದು ನಿಲ್ಲಿಸೋ ಅವಶ್ಯಕತೆ ಉಂಟೋ? ಇದು ಮನೆಯ ವಿಚಾರ ಅಂತ ಎಲ್ಲರಿಗೂ ನಗು ಬರಲಿಕ್ಕೆ ಪ್ರಾರಂಭವಾಯಿತು. ಆದರೆ ಶ್ರೀರಾಮದೇವರು ಶಾಂತವಾಗಿ ವಿಚಾರಿಸಿ ಹೆಂಡತಿಯನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ರು. ಆ ಗಂಡ ಹೋಗಿ ಹೆಂಡತಿಯನ್ನು ಕರ್ಕೊಂಡು ಬಂದಾಗ ವಿಚಾರವನ್ನು ಅವಳು ಹೇಳಿದ್ಲು. ಹೇ ಪ್ರಭು, ಒಡೆಯ, ನನಗೆ ಬಹಳ ಮಕ್ಕಳಿದ್ದಾರೆ ಮತ್ತು ವಯಸ್ಸಾದಂತಹ ತಂದೆ ತಾಯಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಎಲ್ಲರನ್ನ ಲಾಲಿಸಿ ಪಾಲಿಸಿ ನೋಡ್ಕೋಬೇಕು ನಾನು. ಆದ್ದರಿಂದ ನನಗೆ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುವ ಹಾಗೆ, ಆರಾಮಿರುವ ಹಾಗೆ ನಾನು ವಸ್ತ್ರಗಳನ್ನು, ನನ್ನ ಆಭರಣಗಳನ್ನು ಧರಿಸ್ತೇನೆ. ಅವರ ಮಾತನ್ನ ಕೇಳಿದರೆ ನನಗೆ ಅಸೌಕರ್ಯವಾಗ್ತದೆ, ಅನುಕೂಲ ಆಗುವುದಿಲ್ಲ. ಅವರು ನನಗೆ ಉತ್ತಮವಾದಂತಹ ಆಭರಣಗಳನ್ನು ತಂದು ಕೊಟ್ಟಿದ್ದಾರೆ, ಬಟ್ಟೆಗಳನ್ನು ತಂದು ಕೊಟ್ಟಿದ್ದಾರೆ. ಅದನ್ನು ಹಾಕ್ಕೊಂಡು ಮನೆ ಕೆಲಸ ಮಾಡುವುದು ನನಗೆ ಹೇಗೆ ಸಾಧ್ಯ ಆಗ್ತದೆ? ಅದರಿಂದ ನನಗೆ ತೊಂದರೆ ಆಗ್ತದೆ. ಆಗ ಶ್ರೀರಾಮದೇವರು ಸ್ವಲ್ಪ ಯೋಚನೆಯನ್ನು ಮಾಡಿ ಆ ಗಂಡನನ್ನು ಕೇಳಿದರು. ನೀನು ಊಟ ಮಾಡುವಾಗ ನಿನಗೆ ಇಷ್ಟವಾದದ್ದನ್ನೇ ತಿನ್ನುತ್ತೀಯಾ ಅಥವಾ ಹೆಂಡತಿಗೆ ನಿನ್ನ ಮಡದಿಗೆ ಇಷ್ಟವಾದದ್ದನ್ನು ತಿಂತೀಯಾ? ಗಂಡನು ತಕ್ಷಣ ಹೇಳದ, ನನಗೆ ಇಷ್ಟವಾದದ್ದನ್ನೇ ನಾನು ತಿನ್ನೋದು. ಕೂಡಲೇ ರಘುರಾಮಚಂದ್ರ ನಗುತ್ತಾ ಹೇಳಿದ, ಹಾಗಾದರೆ ಅವಳಿಗೂ ಅನುಕೂಲವಾಗುವುದನ್ನೇ ಧರಿಸುವ ಹಕ್ಕು ಅವಳಿಗಿದೆ ಅಲ್ವೇ? ಮತ್ತೆ ರಾಮರಾಯನು ಹೇಳಿದ, ನಿನಗೆ ಅವಳು ನಿನ್ನ ಇಷ್ಟದಂತೆ ಧರಿಸಬೇಕು ಅಂದರೆ ನೀನು ಮೊದಲು ಅವಳ ಇಷ್ಟದಂತೆ, ಅವಳು ಏನು ಅಡುಗೆಯನ್ನು ಮಾಡಿ ಹಾಕ್ತಾಳೋ ಅದನ್ನು ಮೊದಲು ಊಟ ಮಾಡು ಅಂತ ಹೇಳಿದ. ಕೂಡಲೇ ಆ ಗಂಡ ಹೇಳಿದ, ಬೇಡ ಪ್ರಭು, ಅವಳು ಇಷ್ಟದಂತೆ ಅವಳು ಧರಿಸಲಿ ಅಂದ. ಇತ್ತ ಕಥೆಯಲ್ಲಿ ಶ್ರೀರಾಮದೇವರಿಗೆ ಸೀತಾಮಾತೆಯ ಆಭರಣಗಳನ್ನು ನೋಡಿದ ಕ್ಷಣ ಅದು ಸೀತಾಮಾತೆಯದ್ದು ಹೌದು ಅನ್ನುವ ಭಾಸ ಮನಸ್ಸಿನಲ್ಲಾಗ್ತಿದೆ. ಆದರೆ ಸರಿಯಾಗಿ ದೃಢ ನಿಶ್ಚಯಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಮಾತೆಗೆ ರಾಮದೇವರು ಪೂರ್ಣ ಸ್ವಾತಂತ್ರ್ಯ ಆ ಆಭೂಷಣಗಳನ್ನು ಧರಿಸಲು ಆ ಅವಕಾಶವನ್ನು ನೀಡಿತು. ಅದಕ್ಕೆ ಅದು ಮಾತೆಯ ಆಭರಣಗಳು ದೃಢವಾಗಿ ನಿಶ್ಚಯಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಲಕ್ಷ್ಮಣನನ್ನು ಕೇಳಿದರು, ಈ ಆಭರಣಗಳಲ್ಲಿ ಯಾವುದಾದರೂ ಸೀತಾಮಾತೆಯದ್ದೇ ಎಂದು ಗುರುತಿಸಲು ನಿನಗೆ ಸಾಧ್ಯವಾಗ್ತಿದೆಯೋ ಎಂದು ಆಭರಣಗಳನ್ನು ನೋಡಿದರು. ಲಕ್ಷ್ಮಣನಿಗೂ ಅದು ಸೀತಾಮಾತೆಯದ್ದೇ ಅಂತ ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಆಭರಣಗಳನ್ನು ಕುಕ್ಕುತ್ತಾ ಒಂದೊಂದೇ ಆಭರಣಗಳನ್ನು ನೋಡುವಾಗ ಒಂದು ಕಾಲಗೆಜ್ಜೆಯನ್ನು ನೋಡಿ ಅದು ಸೀತಾಮಾತೆಯದ್ದೇ ಅಂತ ಹೇಳಿ ಗುರುತಿಸ್ತಾರೆ. ಅದು ಹೇಗೆ? ಇದು ಒಂದು ಆಭರಣ ಮಾತ್ರ ಸೀತೆಯದ್ದು ಅಂತ ನೀನು ಹೆಂಗೆ ಗುರುತಿಸ್ತೆ ಅಂತ ಕೇಳಿದಾಗ ರಾಮ ಲಕ್ಷ್ಮಣರು ಸೀತಾಮಾತೆಯು ಕಾಡಿನಲ್ಲಿ ಹೋಗುವಾಗ ಲಕ್ಷ್ಮಣನು ಸೀತೆಯ ಹಿಂದೆ ಹೋಗ್ತಿದ್ದ. ಲಕ್ಷ್ಮಣನು ಅತ್ತಿಗೆ ಮತ್ತು ಅಣ್ಣನನ್ನ ಅತಿಯಾದ ಗೌರವದಿಂದ ಕಾಣುತ್ತಿದ್ದ. ಸೀತಾಮಾತೆಯ ಮುಖವನ್ನೂ ಎಂದಿಗೂ ತಲೆ ಎತ್ತಿ ನೋಡುತ್ತಿರಲಿಲ್ಲ. ಸೀತಾಮಾತೆ ಎದುರು ತನ್ನ ತಲೆಯನ್ನು ತಗ್ಗಿಸಿಯೇ ನಿಲ್ಲುತ್ತಿದ್ದ. ಅವನು ತಲೆ ತಗ್ಗಿಸಿ ಅವಳ ಹಿಂದೆ ಕಾಡಿನಲ್ಲಿ ಹೋಗುವಾಗ ಕಾಲಿಗೆ ಹಾಕಿದ್ದ ಆ ಗೆಜ್ಜೆಯ ಪರಿಚಯ ಲಕ್ಷ್ಮಣನಿಗಿತ್ತು. ಹಾಗಾಗಿ ಲಕ್ಷ್ಮಣನು ಸೀತಾಮಾತೆಯ ಕಾಲಗೆಜ್ಜೆಯನ್ನು ಗುರುತಿಸಿದ. ಇದರಿಂದಾಗಿ ಮುಂದೆ ಸೀತಾಮಾತೆಯನ್ನ ಕಪಿಸೇನೆಯಲ್ಲಿರ್ತಕ್ಕಂಥವರೆಲ್ಲರೂ ಸೇರಿ ಮಹಾನುಭಾವನಾಗಿರ್ತಕ್ಕಂಥ ಮಹಾಭಕ್ತನಾಗಿರ್ತಕ್ಕಂಥ ಮಾರುತಿಯ ಸಹಾಯದಿಂದ
ರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ವಾಪಸ್ಸು ಬಂದರು. ಭಗವಂತನ ಕಥೆಯನ್ನು ನಾವು ಕೇಳಿದಾಗ ನಮಗೆ ಬಹಳ ವಿಚಾರಗಳ ಬಗ್ಗೆ ಜ್ಞಾನ ಪ್ರಾಪ್ತಿಯಾಗ್ತದೆ. ಭಗವಂತನು ಹೇಗೆ ನ್ಯಾಯವನ್ನು ನೀಡುತ್ತಿದ್ದ, ಎಲ್ಲರನ್ನು ಹೇಗೆ ರಕ್ಷಿಸುತ್ತಿದ್ದ ಎಂಬತಕ್ಕಂಥದ್ದು ನಮಗೆ ತಿಳಿಯುತ್ತದೆ. ಈ ಸಣ್ಣ ಕಥಾಭಾಗವನ್ನು ಶ್ರೀರಾಮಚಂದ್ರ ಪ್ರಭುವಿನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತಾ ನನ್ನ ತಪ್ಪುಗಳನ್ನು ಕ್ಷಮಿಸು ಪ್ರಭು ಅಂತ ಬೇಡ್ತಾ ಈ ಕತೆಗೆ ನಾನು ಮಂಗಳವನ್ನು ಹಾಡ್ತೇನೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ. ಇಂದು ಪುರಂದರ ವಿಠಲರಾಯರ ಸಂದರ್ಶನ ಫಲವೇ ಮಗಾಯ್ತು, ಸಂದರ್ಶನ ಫಲವೇ ಮಗಾಯ್ತು, ಸಂದರ್ಶನ ಫಲವೇ ಮಗಾಯ್ತು. ವಿಠಲ ವಿಠಲ